ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿಯ ಇಂದಿನ ರುಚಿಕರ ಅಡುಗೆಗಳು ಶಾಲ್ಯಾನ್ನ, ಕಡಿ, ಮೈದಾ ಲಡ್ಡು, ಆಲೂ ಕರಿ. ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡಿದ ಸಹಾಯ ಯಾವತ್ತಿಗೂ ದೊಡ್ಡದು. ನಮ್ಮ ಬದುಕಲ್ಲಿ ನಾವು ಸಾಧನೆ ಮಾಡಿ ಮುಂದೆ ಬರೋದಕ್ಕಿಂತ 10 ಜನರ ಸಾಧನೆಗೆ ನೆರವಾಗೋದು ಕೂಡ ದೊಡ್ಡ ಸಾಧನೆ ಅಲ್ವಾ? ಬನ್ನಿ, ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಸೆಲೆಬ್ರಿಟಿ ಗೆಸ್ಟ್ ವೀಣಾ ರಾವ್ ಅವ್ರು ಕಣ್ಬಿಟ್ರೆ ಸಿಕ್ಕಾಪಟ್ಟೆ ಹೆದರಿಕೆ ಆಗುತ್ತೆ, ಆದ್ರೆ ತುಂಬಾ ಮುದ್ದಾಗಿರುವಂತ ಹುಡುಗಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ವೀಣಾ. ಹಲೋ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಥ್ಯಾಂಕ್ ಯು. ಹೇಗಿದ್ದೀರಾ? ನಮಸ್ಕಾರ. ಸೂಪರ್ ಆಗಿದೆ. ನೋಡಿದ್ರೆ ಗೊತ್ತಾಗ್ತಿದೆ, ಸಖತ್ ಮಿಂಚ್ತಾ ಇದ್ದೀರಾ, ಫುಲ್ ಕಲರ್ ಆಗಿ. ಸೊ ಇವತ್ತು ನೀವು ಅಷ್ಟೇ. ಹೌದಾ? ಥ್ಯಾಂಕ್ ಯು ಸೊ ಮಚ್. ಐ ಆಮ್ ಬ್ಲಶಿಂಗ್, ಗೊತ್ತಾ? ಇನ್ನೊಂದ್ ಸ್ವಲ್ಪ ಗ್ಲೋ ಜಾಸ್ತಿ ಆಗ್ಬೇಕು ಅಂದ್ರೆ ಯಾರಾದ್ರೂ ಹುಡುಗರು ಹೇಳಿದ್ರೆ ಇನ್ನೂ ಜಾಸ್ತಿ ಬ್ಲಶ್ ಆಗ್ತಿತ್ತಪ್ಪ. ನಾನು ಹೇಳಿದ್ರೆ ಐ ಡೋಂಟ್ ನೋ. Anyways, thank you. The very handsome cameraman are here, you know. So ಶುರು ಮಾಡೋಣವಾ? Sure. ಮಾತುಕತೆ ಜೊತೆಗೆ ತರಲೆ ಜೊತೆಗೆ ಒಂಚೂರು ಅಡಿಗೆ, ಉಪ್ಪು ಸಕ್ಕರೆ ಎಲ್ಲ ಕರೆಕ್ಟ್ ಆಗಿ ಹಾಕೊಡ್ಬೇಕು. ಸೊ ನಿಮ್ಮ ಬೆಸ್ಟ್ 4 ರೆಸಿಪೀಸ್ ನ ಇವತ್ತು ಎಲ್ರಿಗೂ ಹೇಳ್ಕೊಡ್ಬೇಕು. ಸೊ ಫಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಫಸ್ಟ್ ಶಾಲ್ಯಾನ್ನ ಅಂತ. ಸೊ ವೀಣಾ, ಶಾಲ್ಯಾನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಅಕ್ಕಿ, ಹಾಲು, ಸಕ್ಕರೆ, ಏಲಕ್ಕಿ ಮತ್ತೆ ಕೇಸರಿ ಪೌಡರ್, ಲವಂಗ, ತುಪ್ಪ, ಗೋಡಂಬಿ, ಒಣ ಕೊಬ್ಬರಿ. ಸೊ ವಾಟ್ಸ್ ಫಸ್ಟ್ ಪ್ರಾಸೆಸ್? ಫಸ್ಟ್ ಪ್ರಾಸೆಸ್ ಅಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳೆದು ಅನ್ನ ಮಾಡ್ಕೋಬೇಕು. ಓಕೆ, ಕುಕ್ಕರ್ ಕೊಡ್ಲಾ? ಶೋರ್. ಅಕ್ಕಿ ತೊಳೆದಿದ್ದೀನಿ. 1 ಕಪ್ ಅಷ್ಟು ಹಾಕೋತಾ ಇದ್ದೀರಾ? ಹೌದು. ಇದಕ್ಕೆ 2 ಬೌಲ್ ಅಷ್ಟು ನೀರು ಹಾಕ್ಬೇಕು. ಸೊ 1 ಕಪ್ ಅಷ್ಟು ಅಕ್ಕಿ ತಗೊಂಡ್ರೆ 2 ಕಪ್ ಅಷ್ಟು ನೀರು ತಗೋಬೇಕು. ಸೊ ಉಪ್ಪೇನು ಹಾಕೋದ್ ಬೇಡವಾ ಇದಕ್ಕೆ? ಉಪ್ಪು ಬೇಡ. ಸೊ ಇದು ಅನ್ನ ಆಗ್ಬೇಕಾ? ಅನ್ನ ಆಗ್ಬೇಕೀಗ. ಸೊ ಸಾಫ್ಟ್ ಅಂದ್ರೆ ಉದ್ರುದ್ರಾಗ ಆಗ್ಬೇಕಾ ಅಥವಾ? ಉದ್ರುದ್ರಾಗ ಆಗ್ಬೇಕು. ಓಕೆ. ಸೊ ಅದ್ ಕುಕ್ಕರ್ ವಿಸಿಲ್ ಕೂಗೋ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ನಿಮಗೆ ಕ್ರಾಸ್ ಕ್ವೆಶ್ಚನ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ವೀಣಾಗೆ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 4 years ಆಯ್ತು. 4 years ಆಯ್ತು. ಸೊ ಹಸ್ಬೆಂಡ್ ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೆಂಗಾಯ್ತು ಲವ್? ಒಂದ್ ಚಾನೆಲ್ ಅಲ್ಲಿ ಇಬ್ರು ವರ್ಕ್ ಮಾಡ್ತಾ ಇದ್ವಿ ಆಸ್ ಅನ್ ಆಂಕರ್ಸ್. ಸೊ ಅಲ್ಲಿ ಹಾಗೆ ಗ್ರೀನ್ ರೂಮ್ ಅಲ್ಲಿ ಸ್ಟಾರ್ಟ್ ಆಗಿ ಚೌಲ್ಟ್ರಿ ತನಕ ಹೋಯ್ತು. ಆಮೇಲೆ ಎಲ್ಲಿ ತನಕ ಬಂತು? ಈಗ ಸದ್ಯಕ್ಕೆ ಹೀಗೆ ನಮ್ ಕೆರಿಯರ್ ಅಲ್ಲಿ ಬ್ಯುಸಿ ಆಗಿದ್ದೀವಿ ಇಬ್ರು. ಓಕೆ. ಹಸ್ಬೆಂಡ್ ಏನ್ ಮಾಡ್ಕೊಂಡಿದ್ದಾರೆ? ಒಂದು ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಓ, ಹಿ ವರ್ಕ್ಸ್ ಫಾರ್ ಚಾನೆಲ್ ಆಸ್ ಅ ರಿಪೋರ್ಟರ್. ಸೊ ಆಂಕರ್ ಇಂದ ಶುರು ಮಾಡಿ ರಿಪೋರ್ಟರು ಆಗ್ಬಿಟ್ರು ಯಜಮಾನ್ರು. ಓಕೆ. ಸೊ ಈಗ ನಿಮ್ಮ ತುಂಬಾ ಪ್ರಾಜೆಕ್ಟ್ ಸೀರಿಯಲ್ಸ್ ಎಲ್ಲ ಆಕ್ಟ್ ಮಾಡ್ತಾ ಇದ್ದೀರಾ. ಸೊ ಅದ್ರ ಜೊತೆಗೆ ಮೂವೀಸ್ ಅಲ್ಲೂ ಮಾಡ್ತಾ ಇದ್ದೀರಾ? ಮೂವೀಸ್ ಅಲ್ಲಿ ಮಾಡ್ತಾ ಇಲ್ಲ, ಬಟ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ. ಸೊ ಕುಕ್ಕರ್ ವಿಸಿಲ್ ಕೂಗೋ ಅಷ್ಟೊತ್ತಿಗೆ ನೆಕ್ಸ್ಟ್ ಪ್ರಾಸೆಸ್ ಹಾಲು ಕಾಯಿಸ್ಬೇಕು. ಕುಕ್ಕರ್ ಆ ಕಡೆ ಶಿಫ್ಟ್ ಆದ್ರೆ ಹಾಲು ಕಾಯಿಸ್ಬೇಕು. ಓ ಎಸ್. ಸೊ ನೆಕ್ಸ್ಟ್ ಹಾಲು ಕಾಯಿಸ್ಬೇಕು. ಹಾಲಿದು. ಸೊ ಹಾಲು ಎಷ್ಟು ತಗೋತಾ ಇದ್ದೀರಾ? ಒಂದು 1/2 ಕಪ್ ಹಾಲು. 1/2 ಕಪ್ ಹಾಲು ಹಾಕಿದ್ರೆ ಸಾಕು? ಓಕೆ. 1/2 ಕಪ್ ಹಾಲಿಗೆ 1 ಕಪ್ ಸಕ್ಕರೆ ಹಾಕ್ಬೇಕು. 1/2 ಕಪ್ ಹಾಲು ತಗೊಂಡ್ರೆ 1 ಕಪ್ ಸಕ್ಕರೆ. ಸೊ ಸ್ವೀಟ್ ಅಂದ್ರೆ ವೀಣಾಗ್ ತುಂಬಾ ಇಷ್ಟನಾ? ನನಗೆ ಆಕ್ಚುಲಿ ಖಾರ ಅಂದ್ರೆ ತುಂಬಾ ಇಷ್ಟ. ಸೊ ನನ್ನನ್ನು ಮೀಟ್ ಮಾಡಕ್ ಬಂದಿದ್ದೀರಾ. ಸೊ ಫಸ್ಟ್ ಸಿಹಿ ತಿನ್ಸೋಣ ಅಂತ. ಹೇಳಲ್ವಾ, ಡೈಲಾಗ್ ಎಲ್ಲ ಹೊಡಿಯಕ್ ಬರದೇ ಇಲ್ಲ ಪಾಚೆ. ಡೈಲಾಗ್ ಹೊಡಿತೀವಿರ್ರಿ, ಟೈಮ್ ಬೇಕಾಗತ್ತೆ ಅಡ್ಜಸ್ಟ್ ಆಗಕ್ಕೆ. ಆಗ್ಬೇಕಲ್ವಾ, ಅದಕ್ಕೆ. ಓಕೆ. ಸೊ ವೀಣಾ ಚೆನ್ನಾಗಿ ಹಾಡ್ತಾರಂತೆ, ಹೌದಾ? ನಿಮ್ಗೆಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಲ್ಲ, ಹೆಸರಲ್ಲೇ ವೀಣೆ ಇದೆ, ನಾನು ಅದಕ್ಕೆ ಕೇಳದ್ನಪ್ಪ. ಆಕ್ಚುಲಿ ಕ್ಲಾಸಿಕಲ್ ಕಲ್ತ್ಕೊಂಡಿದೀನಿ, ಅರ್ಧಂಬರ್ಧ ಬಿಟ್ಬಿಟ್ಟಿದೀನಿ. ದಯವಿಟ್ಟು ಹಾಡಕ್ ಮಾತ್ರ ಹೇಳ್ಬಿಡಿ. ಅಲ್ಲ, ನನಗೆ ಇವಾಗ ಕನ್ನಡದ ಮುಂದೆ ಕಾಣಿಸ್ಕೊತಾ ಇದೀನಿ. ಇಲ್ಲ, ಏನ್ ಗೊತ್ತಾ, ಈಗ ಅಶ್ವಿನಿ ಇಲ್ಲಿಂದ ಕಳ್ಸಿ ನಾನು ಅವಳ ಜಾಗಕ್ಕೆ ಬರ್ಬೇಕು. ಅಶ್ವಿನಿನು ಎಷ್ಟೊಂದು ನೋಡ್ತಾರೆ. ಸೊ ನಾನು ಇಷ್ಟೆಲ್ಲ ಸರ್ಕಸ್ ಪಟ್ಬಿಟ್ಟು ಇಲ್ಲಿ ಓಕೆ ಏನಪ್ಪ ಒಗ್ಗರಣೆ ಡಬ್ಬಿ ಅಂತ ಶೋಲಿ ಆಂಕರ್ ಆಗಿ ಬಂದಿದ್ದೀನಿ. ಈಗ ನೀವು ಈ ಪೊಸಿಷನ್ ಬೇಕು ಅಂದ್ರೆ ನಾನ್ ಮಾಡೋದೆಲ್ಲ ನೀವು ಮಾಡಿದ್ರೆ ಆ ಪೊಸಿಷನ್ ಅಲ್ಲ, ಈ ಪೊಸಿಷನ್ ಇಂದನೂ ಓಡಿಸ್ತಿರ್ತೀರಾ ಆಮೇಲೆ. ಹೌದು, ಈ ಪೊಸಿಷನ್ ಖಂಡಿತ ಕೊಡ್ತೀವಿ, ಬಟ್ ಹಾಡ್ಬೇಕು.
ಈಗ ಇದ್ರ ಜೊತೆ ಇದಕ್ಕೀಗ ಕೊಬ್ಬರಿ ಹಾಕೋತಾ ಇದ್ದೀನಿ. ನಿನ್ ಕಾಯಿ ತುರಿ ಹಾಕೊಂಡು ಆಮೇಲೆ ಹಾಡು ಪರವಾಗಿಲ್ಲ. ಇಲ್ಲ, ಇದೆಲ್ಲ ಪ್ರೋಸೆಸ್ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬಿಟ್ಟು ಆಮೇಲೆ ಹಾಡ್ತೀರಾ? ಮಾಡ್ಬಿಟ್ಟು ಆಮೇಲೆ ಹಾಡ್ತೀನಿ ಅಂತ ನಾನು ಭರವಸೆ ಅಂತೂ ಕೊಡಲ್ಲ. ಓಕೆ, ಬಟ್ ನಾನು ಹಾಡಿಸ್ತೀನಿ, ನಂಗೆ ಗೊತ್ತು. ತುಂಬಾ ಪ್ರೀತಿ ಕೊಟ್ರೆ ಹಂಗೆ ಹಾಡ್ಬಿಡ್ತಾರಂತೆ ವೀಣಾ. ಎಷ್ಟು ಹಾಕ್ತಾ ಇದ್ದೀರಾ? 1-2 ಸ್ಪೂನ್. ಸೊ ಒಣಗಿದ ಕೊಬ್ಬರಿ ತುರಿ. ಈಗ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕೋಬಹುದು. ಲವಂಗ ಆಡ್ ಮಾಡ್ತಾ ಇದ್ದೀರಾ? ಓಕೆ. ಸೊ ಲವಂಗ ಇಷ್ಟ ಪಡದೆ ಇರೋರು? ಲವಂಗ ಫ್ಲೇವರ್ ಅಷ್ಟೇ ಹಾಕೋದು. ಒಂದ್ 4 ಪೀಸ್ ಲವಂಗ ಹಾಕ್ತಾ ಇದ್ದೀನಿ. ಇದು ಕೇಸರಿ ಪೌಡರ್. ಓಕೆ. ಒಂದ್ 1/4 ಚಮಚ. ಸೊ ಒಂಚೂರು ಜಸ್ಟ್ ಕಲರ್ಗೋಸ್ಕರ. ಈಗ ಏಲಕ್ಕಿ ಹಾಕ್ತಾ ಇದ್ದೀನಿ. ಸೊ ಒಳ್ಳೆ ಘಮ ಕೊಡುತ್ತೆ. ಹೌದು. ಓಕೆ. ಸೊ ಏಲಕ್ಕಿ ಪುಡಿ ಮಾಡಿ ಕೂಡ ಬೇಕಾದ್ರೆ ಹಾಕೋಬಹುದು. ಓಕೆ. ಪಾಕ ಆಗಿದೆ, ನಂಗೆ ನಿದ್ದೆ ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ವೀಣಾ ಇವಾಗ ಹಾಡ್ತಾರೆ. ಗೋಯಾ ಸಿಂಗ್ಯಾ 1 2 3 ಹಾಡಿ. ಭಲೆ ಭಲೆ ಚೆಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು. ಸಾಕು ಬಿಡಮ್ಮ, ಅಷ್ಟೇ ಬರೋದು. ಲಿರಿಕ್ಸ್ ಗೊತ್ತು, ಹಾಡಕ್ ಬರಲ್ಲ ಅಷ್ಟೇ. ವೆರಿ ನೈಸ್. ನೋಡಿದ್ಯಾ, ಇಂಡೈರೆಕ್ಟ್ ಆಗಿ ನಾನು ಹೊಗಳಿಸ್ಕೋಬೇಕು ಅಂದ್ರೆ ಇದೇ ಹಾಡು ಇಷ್ಟೆಲ್ಲ ಚೆನ್ನಾಗಿದ್ದೀನ ವೀಣಾ, ನಂಗೆ ಗೊತ್ತೇ ಇರ್ಲಿಲ್ಲ ವೀಣಾ. ಇದೇ ಖುಷಿನಲ್ಲಿ ಮನೆಗೆ ಹೋಗ್ಬಿಡಿ. ಹಾಗೆ ನಾನು ಬಂದ್ಬಿಟ್ಟೆ. ನೀನೇದು ಹುಡುಗಾಗಿದೆ, ಏನ್ ಮಾಡ್ತಿದ್ದೆ? ಇವಾಗ ಎಲ್ಲರ ಮುಂದೆ ಹೇಳ್ಬೇಕಾದ್ರೆ ಪರವಾಗಿಲ್ಲ, ಹೇಳು. ಹೋಗ್ತಿದ್ದೆ. ಏನ್ರಲ್ಲಿ? ಬೈಕಲ್ಲಿ ಹೋಗ್ಬೇಕು, ಕಾರಲ್ಲೆಲ್ಲ ಏನು, ಬೈಕಲ್ಲಿ ಹೋಗ್ಬೇಕು, ಮಜಾ ಅಲ್ವಾ? ಹಾಗಾದ್ರೆ ನಿಮ್ ಯಜಮಾನ್ರು ನಿನ್ನ ಬೈಕಲ್ಲಿ ಎತ್ತಾಕೊಂಡು ಹೋಗಿದ್ರು ಅಂತ ಆಯ್ತು. ಓಕೆ. ಸೊ ಕುಕ್ಕರ್ ಕೂಲ್ ಆಗಿರ್ಬೋದಾ ನೋಡೋಣ. ಶೋರ್. ಹಾಡಂತೂ ಹಾಡದ್ಮೇಲೆ ಖಂಡಿತ ಕೂಲ್ ಆಗಿರ್ಬೇಕು. ಸೊ ಈಗ ನೆಕ್ಸ್ಟ್ ಏನು? ನೆಕ್ಸ್ಟ್ ಅನ್ನ ಇದಕ್ಕೆ ಹಾಕ್ಬೇಕು. ಸೊ ಹಾಕಣ್ವಾ? ಸೊ ಈ ಒಂದು ಹದ ಬಂದ್ರೆ ಸಾಕು. ತುಂಬಾ ಉದ್ರುದ್ರಾಗೂ ಕೂಡ ಇರಬಾರ್ದು, ತುಂಬಾ ಸಾಫ್ಟ್ ಆಗೂ ಕೂಡ ಇರಬಾರ್ದು. ಸೊ ಸಿಮ್ಮಲ್ಲೇ ಇದನ್ನ ನೀಟಾಗಿ. ಓಕೆ. ಆ ಸಕ್ಕರೆ ಎಲ್ಲ ಅನ್ನಕ್ಕೆ ಹೊಂದ್ಕೋಬೇಕು, ಹಾಲು ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಆಗಿದ್ಯಾ ವೀಣಾ? ಇದು ಆಗಿದೆ ಅಶ್ವಿನಿ. ಸರ್ವಿಂಗ್ ಬೌಲ್ ಹಾಕೋಣ. ಆಫ್ ಮಾಡ್ಲಾ? ಪ್ರಸಾದಕ್ಕೆಲ್ಲ ಇನ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋದು ಬೇಡ, ವೀಣನ್ ಮನೆಗೆ ಬಂದ್ರೆ ಸಾಕು. ಆಲ್ವೇಸ್ ವೆಲ್ಕಮ್. ಬರ್ಬೋದಲ್ಲ? ಖಂಡಿತ. ಪ್ರಸಾದಕ್ಕೆ ಅಂತ ಬೇಡ, ಹೊಟ್ಟೆ ತುಂಬಾ ಊಟ ಮಾಡಕ್ಕೆ ಅಂತಾನೆ ಬನ್ನಿ. ಸೋ ಸ್ವೀಟ್. ಈಗ ಗಾರ್ನಿಶ್ಗೋಸ್ಕರ ಒಣಕೊಬ್ಬರಿ ತುರಿನ. ಓಕೆ. ಗೋಡಂಬಿ. ಓಕೆ. ಸೊ ಗೋಡಂಬಿ ಬೇಕಾದ್ರೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಮಾಡ್ಬೋದು. ಕೆಲವ್ರಿಗೆ ಹೀಗೂ ಇಷ್ಟ ಆಗುತ್ತೆ. ಓಕೆ. ಶಾಲಿಯಾನ ರೆಡಿ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರೆಡಿ ಟು ಈಟ್ ಶಾಲಿಯಾನ. ಯಾ ಪ್ಲೀಸ್. ಹೇಗಿದೆ ತುಪ್ಪ ಘಮ ಘಮ ಅಂತಿದ್ಯಾ? ತುಪ್ಪ ಘಮ ಬರ್ತಿದೆ. ಅಂಡ್ ಆಲ್ಸೋ ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದೀನಿ ಅನ್ನೋ ಒಂದು ಫೀಲು. ಅದ್ರ ಜೊತೆ ಕ್ಯಾರೆಟ್ ಹಲ್ವಾ ಎಲ್ಲರೂ ತಿಂತಾ ಇದ್ದೀನ ಅನ್ನೋ ತರಾನು ಅನ್ನಿಸ್ತಾ ಇದೆ. ಕಲರ್ ಹಾಗೆ ಇದೆ. ಟೇಸ್ಟ್ ಮಾಡ್ಬಿಡ್ಲಾ? ಶೋರ್. Come on, tell me. Waiting here. ವೆರಿ ಟೇಸ್ಟಿ. ದೇವಸ್ಥಾನದಲ್ಲಿ ನನ್ಗೆ ಆಕ್ಚುಲಿ ದೇವಸ್ಥಾನಕ್ಕೆ ಹೋಗಕ್ಕೆ ಏನಕ್ಕೆ ಇಷ್ಟ ಅಂದ್ರೆ ಪ್ರಸಾದ ತಿನ್ನಕ್ಕೆ ಇಷ್ಟ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಏನ್ ಪ್ರಸಾದ ಕೊಡ್ತಾರೆ ನೋಡ್ತೀನಿ, ನಂಗೆ ಅಷ್ಟು ಇಷ್ಟ. ದೇವಸ್ಥಾನಕ್ಕೆ ಹೋಗಲ್ಲ ಹಾಗಾದ್ರೆ? ಮನೆ ಇದೆಯಲ್ಲ, ನಾನಿದ್ದೀನಲ್ಲ ಅಲ್ವಾ ವೀಣಾ, ನನ್ ಟೆನ್ಷನ್ ಏನ್ ಮಾಡ್ಕೋಬೇಕು. ಸೊ ವೆರಿ ನೈಸ್. ಶಾಲ್ಯಾನ್ನ ಮಾಡುವ ವಿಧಾನ: ಒಂದು ಕುಕ್ಕರಿಗೆ ಅಕ್ಕಿ ಮತ್ತು ನೀರನ್ನು ಹಾಕಿ ಅನ್ನ ಮಾಡಿಕೊಳ್ಳಿ.
ಒಂದು ಬಾಣಲಿಗೆ ಹಾಲು ಮತ್ತು ಸಕ್ಕರೆ ಹಾಕಿ ಅದನ್ನು ಕಾಯಿಸಿ ಪಾಕ ಮಾಡಿಕೊಳ್ಳಿ. ಅದಕ್ಕೆ ಕಾಯಿ ತುರಿ, ತುಪ್ಪ, ಲವಂಗ, ಕೇಸರಿ, ಏಲಕ್ಕಿ ಇವೆಲ್ಲವನ್ನು ಹಾಕಿ ಕಾಯಿಸಿ. ಅದಕ್ಕೆ ರೈಸ್ ಹಾಕಿ ಕಲಸಿ. ನಂತರ ಅದಕ್ಕೆ ಗೋಡಂಬಿ ಮತ್ತು ಕಾಯಿ ತುರಿ ಹಾಕಿ ಅಲಂಕರಿಸಿದರೆ ರುಚಿಕರವಾದ ಶಾಲ್ಯಾನ್ನ ಸವಿಯಲು ಸಿದ್ಧ. ಆಂಕರ್ ಆಗ್ಬೇಕು ಅಂತ ನೀನಂತೂ ಹೇಳ್ತಾ ಇದ್ಯಾ, ನನ್ ಜಾಗ ಬೇಕು ಅಂತ. ಸೊ ಅದೆಲ್ಲ ಆಗೋದಕ್ಕೆ ಹಾಡ್ ಹಾಡ್ಬೇಕು, ಒಂಚೂರು ಬಂದವ್ರನ್ನ ಹೆಂಗೆ ಪಟಾಯಿಸ್ಬೇಕು ಅನ್ನೋದೆಲ್ಲ ತಿಳ್ಕೊಬೇಕು. ಆ ಟಿಪ್ಸ್ ಎಲ್ಲ ನಾನು ನಿಂಗೆ ಕೊಡ್ಬೇಕಲ್ವಾ? ಇಲ್ಲ ಆಮೇಲೆ ನಮ್ಮಿಬ್ಬರನ್ನ ಇಲ್ಲಿ ಬರೀ ಹುಡುಗಿರ್ನ ಕರೆಸ್ತೀರಪ್ಪ ನೀವು. ಹುಡುಗರ್ನು ಕರೆಸಿದ್ರೆ ಅವಾಗ ನಾನು ಅಲ್ಲ ಕೇಳಿಸ್ಕೋ, ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಅಂದ್ಬಿಡ್ತಾರಲ್ಲ. ನಾವಿಬ್ರು ಜಗಳ ಆಡೋದ್ ನೋಡ ಆಮೇಲೆ ಇನ್ನೊಬ್ರು ಜಾಗ ತಗೊಂಡ್ಬಿಟ್ರೆ. ಹೈ ವೀಣಾ. ಹಾಯ್ ಅಶ್ವಿನಿ. ನಿಮ್ ಜೊತೆಗೆ ಆಂಟಿನ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದೀರಾ? ಹೌದು. ಅಮ್ಮ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ. ಸೊ ಇವ್ರೇನೋ ದೇವಸ್ಥಾನಕ್ಕೆ ಹೋಗೋಕ್ ಪ್ರಸಾದ ಎಲ್ಲ ಮಾಡ್ಕೊಡ್ತಾರಂತೆ. ಸೊ ಪ್ರಸಾದ ಮಾಡ್ಕೊಟ್ರು, ತಿಂದೆ, ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ರೆಸಿಪಿ ನೀವಂತೂ ಬಂದಿದ್ದೀರಾ. ಸೊ ನಿಮ್ ಜೊತೆಗೆ ನಿಮ್ಗೂ ಟೇಸ್ಟ್ ಮಾಡಿಸ್ತೀನಿ. ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ಕಡಿ ಅಂತ ಹಾ, ನಾರ್ತ್ ಇಂಡಿಯನ್ ರೆಸಿಪಿ ಇದು. ಸೊ ಕಡಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀರಾ? ಅನ್ನ, ಕಡಲೆ ಹಿಟ್ಟು, ಕಡಲೆಬೇಳೆ, ಉದ್ದಿನ ಬೇಳೆ, ಗರಂ ಮಸಾಲ, ಸಾಸಿವೆ, ಶೇಂಗಾ ಬೀಜ, ಉಪ್ಪು, ಕೊತ್ತಂಬರಿ ಸೊಪ್ಪು, ರೆಡ್ ಚಿಲ್ಲಿ ಪೌಡರು, ಕರ್ಬೇವಿನ ಸೊಪ್ಪು, ಇಂಗು ಮತ್ತೆ ಅರಿಶಿನ. ಸೊ ಶುರು ಮಾಡೋಣ. ಫಸ್ಟ್ ಪ್ರಾಸೆಸ್. ಫಸ್ಟ್ ಪ್ರೋಸೆಸ್ ಅನ್ನ ರೆಡಿ ಆಗಿದೆ. ಈಗ ಬಾಣ್ಲಿ ಬೇಕು. ಇದಕ್ಕೆ ಓಕೆ. ಸೊ ಈಗ ನೆಕ್ಸ್ಟ್ ವೀಣಾ? ಬಾಣ್ಲಿ ಇಟ್ಟಾಯ್ತು, ಎಣ್ಣೆ ಬೇಕು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಎಷ್ಟು ಬೇಕು? ಸೊ ಅಮ್ಮ ನೀವು ಹೌಸ್ ವೈಫ್ ಹಾಗಾದ್ರೆ? ಹೌದು. ಸೊ ಬರೀ ಮಕ್ಳಿಗೆ ಮನೇಲಿ ಯಜಮಾನ್ರಿಗೆ ಒಳ್ಳೆ ಒಳ್ಳೆ ಅಡಿಗೆಗಳನ್ನ ಮಾಡ್ಕೊಡ್ತಾ ಇರ್ತೀರಾ. ಸೊ ನಿಮ್ಗೆ ಎಷ್ಟು ಜನ ಮಕ್ಕಳು? ಇಬ್ರು. ಇಬ್ಬರು ಮಕ್ಕಳು. ಗಂಡ್ ಮಕ್ಳ ಹೆಣ್ಮಕ್ಳು? ಹೆಣ್ಮಕ್ಳು. ಹೆಣ್ಮಕ್ಳು. ಓಕೆ. ಏನ್ ಓದ್ತಾ ಇದ್ದಾರೆ? ಒಬ್ಳು ಫಸ್ಟ್ PU ಓದ್ತಾ ಇದ್ದಾಳೆ, ಇನ್ನೊಬ್ಳು 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್. ಓಕೆ. ನೀವು ತುಂಬಾ ಸೈಲೆಂಟಾ? ಏನಿಲ್ಲ ಜೋರ್ ಮಾಡ್ತೀರಾ ಮಾತಾಡ್ತೀವಿ ಅಲ್ವಾ? ಫಸ್ಟ್ ಟೈಮ್ ಬಂದಿರೋದಲ್ವಾ? ಇಷ್ಟು ಜೋರ್ ಮಾಡ್ಬಿಟ್ರೆ ಪಾಪ ಅವ್ರು ಹೆದರ್ಕೊಳ್ಳೋದು. ನಿಮ್ಮನ್ನ ನೋಡೇ ಇಲ್ವಲ್ಲ ನಾವು, ಫಸ್ಟ್ ಮತ್ತೆ ಟೈಮ್. ಯಾಕೆ ಹೆದರ್ಕೋಬೇಕು? ನನ್ನ ನೋಡೇ ಇಲ್ವಲ್ಲ. ಆದ್ರೂ ಅಭ್ಯಾಸ ಇರ್ಬೇಕಲ್ಲ ಮಾತಾಡೋದು. ಟಿವಿನಲ್ಲಿ ನೋಡೇ ಹೆದರ್ಕೊಂಡ್ಬಿಟ್ಟಿದ್ದಾರೆ ಅವರು. ನೀನ್ ಹೇಳ್ತಾ ಇದ್ದಂಗಾರೆ ಒಗ್ಗರಣೆ ಡಬ್ಬಿಲ್ ಇನ್ಮೇಲೆ ಅಶ್ವಿನಿ ಬೇಡ, ಆ ಜಾಗ ನಾನ್ ಬರ್ತೀನಿ ಅಂತ. ಹೌದು, ನೀನ್ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಮ್ಮ. ಕೊಡೋ ಲುಕ್ ಎಲ್ಲಾರು ಆಮೇಲೆ ಹೆದರ್ಕೊಂಡು ಹಂಗ್ ಲುಕ್ ಕೊಡ್ತೀಯ. ಸರಿ ಬೇಡಮ್ಮ, ಹೋಗ್ಲಿ ಬಿಡು. ಸೊ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕಿ. ಈಗ ಸಿಡಿಯತ್ತೆ ಅಶ್ವಿನಿ ತರ ಚಟಪಟ ಚಟಪಟ ಅಂತ. ಓಹೋ, ಏನ್ ವೀಣಾ ಪಾಪ. ಗೊತ್ತು ನಂಗೆ ವೀಣಾ ತುಂಬಾ ಜೋರು ಅಂತ. ಹೌದೌದು, ಬಹಳ ಗೊತ್ತು ನನ್ಗೆ, ಗೊತ್ತಾ? ಸಾಸಿವೆ ಚಿಚ್ಚಿಟ ಅಂದಿಲ್ಲ ಅಂದ್ರೆ ಟೇಸ್ಟ್ ಇರಲ್ಲ. ಪರವಾಗಿಲ್ಲ, ಇಲ್ಲ, ಚೆನ್ನಾಗಿರಲ್ಲ. ಮಾಡಿದ್ಮೇಲೆ ಚೆನ್ನಾಗೇ ಅಡಿಗೆ ತಿನ್ನೋರ್ಗಿಂತ ಮಾಡೋರ್ಗೆ ಇಂಟ್ರೆಸ್ಟ್ ಇರ್ಬೇಕು ರೀ. ಆಯ್ತು, ಇಲ್ಲಿ ಸಿಡಿಯಕ್ ಸ್ಟಾರ್ಟ್ ಆಯ್ತು. ಈಗ ಹೇಗೆ ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಬೇಡ, ನೀವು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಬೇರೆಯವ್ರು ತಿಂದ್ರೆ ಚೆನ್ನಾಗಿರಲ್ಲ. ಅಲ್ಲೋ, ಸಾಸಿವೆ ಹೆಂಗ್ ಗೊತ್ತಾಗತ್ತೆ? ಸಾಸಿವೆ ಚಿಚ್ಚಿಟ ಅಂದ್ರೆ ವೀಣಾ ಕರ್ಕೊ. ವೀಣಾ, ನಾನು ಅನ್ಕೊಂಡೆ ನಿಮ್ ಆಂಟಿ ಪಾಪ ತುಂಬಾ ಸೈಲೆಂಟ್ ಅಂತ. ನೋಡ್ದ ಬಾಡಿ ಗಾರ್ಡ್ ನಿಮ್ ಜೊತೆ ಬಂದ್ಮೇಲೆ ಸೈಲೆಂಟ್ ಇರಕ್ಕಾಗಲ್ಲ ಅಲ್ವಾ? ಓಕೆ, ಶುರು ಮಾಡ್ತೀನಿ ಹಾಗಾದ್ರೆ. ಸೊ ಉದ್ದಿನ ಬೇಳೆ ದೋಷ ಟ್ರಾನ್ಸ್ಫರ್ ಆಯ್ತು ಇಲ್ಲಿಗೆ. ಉದ್ದಿನ ಬೇಳೆ 1 ಸ್ಪೂನ್, ಕಡಲೆ ಬೇಳೆ 1 ಸ್ಪೂನ್. ಓಕೆ. ಕಡಲೆ ಬೀಜ ಫುಲ್ ಹಾಕ್ಬೇಕು. ಓಕೆ. ಸೊ ಟೇಸ್ಟ್ ಜಾಸ್ತಿ ಇರುತ್ತೆ. ಓಕೆ. ಆಕ್ಚುಲಿ ವೀಣಂಗೆ ಚಿಕ್ಕಮ್ಮ ಆಗ್ಬೇಕಾ ಇಲ್ಲಾಂದ್ರೆ ಅತ್ತೆ ಆಗ್ಬೇಕಾ? ಅವ್ರು ತುಂಬಾ ಸ್ಟ್ರಿಕ್ಟ್ ಅಲ್ವಾ, ಅದಕ್ಕೆ ಕೇಳ್ತಾ ಇದೀನಿ. ನಾಟ್ ಎಕ್ಸಾಕ್ಟ್ಲಿ ಚಿಕ್ಕಮ್ಮ ಅಥವಾ ಅತ್ತೆ ಅಂತ, ಆಂಟಿ ಆಗ್ಬೇಕು, ಆಂಟಿ ರಿಲೇಟಿವ್ ಆಗ್ಬೇಕು, relative. ಓಕೆ. ಸೊ ತುಂಬಾ ಕ್ಲೋಸ್ ಇವಾಗ ಇಂಗು ಹಿಂಗ್ ಹಾಕ್ತಾ ಇದ್ದೀರಾ? ಓಕೆ. ಆಮೇಲೆ ಅರಿಶಿನ ಹಾಕ್ಬೇಕು. ಚಿಟಿಕೆ ಅರಿಶಿನ ಹಾಕಿದ್ರೆ ಸಾಕ? ಸ್ವಲ್ಪ. ನೆಕ್ಸ್ಟ್ ಚಿಲ್ಲಿ ಪೌಡರ್. ಓಕೆ. ಸೊ ಖಾರ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋಬಹುದು, ಕಡಿಮೆ ಇಷ್ಟ ಕಡಿಮೆ. ಉಪ್ಪು. ಓಕೆ. ಸೊ ಕೊನೆಯದಾಗಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀರಾ? ಟೇಸ್ಟ್ ಇದು. ಓಕೆ. ಸೊ ಈಗ ಇದು ಮಸಾಲೆ ಆಗಿದೆ. ಸೊ ಇದಕ್ಕೆ ರೈಸ್ ಮಿಕ್ಸ್ ಮಾಡ್ತೀರಾ? ಇದಕ್ಕೆ ಮಿಕ್ಸ್ ಮಾಡಲ್ಲ, ಆಮೇಲೆ ಮಾಡ್ಬೇಕು. 1 ನಿಮಿಷ ಆದ್ಮೇಲೆ ಮಾಡ್ಬೇಕು. ಸೊ ಇದನ್ನ ಸೈಡ್ ಅಲ್ಲಿ ಇಡ್ಲಾ? ಇದನ್ನ ರೆಡಿ ಮಾಡ್ಕೋಬೇಕು ಈಗ. ಓ, ಇನ್ನೊಂದು ಪ್ರಾಸೆಸ್ ಇದೆ ಹಾಗಾದ್ರೆ. ಸೊ ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ಸೊ ಇನ್ನು ಇದೀಗ ಕೂಲ್ ಆಗ್ಬೇಕಲ್ಲ. ಸೊ ಈಗ ನೆಕ್ಸ್ಟ್ ವೀಣಾ? ನೆಕ್ಸ್ಟ್ ಪ್ರಾಸೆಸ್, ಒಂದ್ ಬೌಲ್ ಅಲ್ಲಿ ಕಡಲೆ ಹಿಟ್ಟು ಹಾಕೋಬೇಕು. ಓಕೆ.
ಪೂರ್ತಿ 1 ಕಪ್ ಕಡಲೆ ಒಂದ್ ಹಿಟ್ಟು ಕಪ್ ಬೇಕಾ? ಹೌದು. ಇದಕ್ಕೆ ಚಿಲ್ಲಿ ಪೌಡರ್ ಹಾಕಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು. ಗರಂ ಮಸಾಲೆ ಪೌಡರ್, ಎಣ್ಣೆ ಬೇಕು. ಎಣ್ಣೆ ಕೊಡ್ಲಾ? ಏನ್ ಮಾಡ್ತಾ ಇದೀರಾ ಅಂತ ನನ್ಗೆ ಫುಲ್ ನೋಡ್ತಾ ಇದೀನಿ, ಕ್ಯೂರಿಯಸ್ ಆಗಿ. ಕ್ಯೂರಿಯಸ್ ಆಗಿ. ನಿಮ್ಮ ಆಂಟಿ ಅಂತೂ ಸಿಕ್ಕಾಪಟ್ಟೆ ಅಡ್ಗೆಲಿ ಫಾಸ್ಟ್ ಇದ್ದಾರೆ. ನೀರು. ಸ್ವಲ್ಪ ನೀರ್ ಕೊಡ್ಲಾ? ಸೊ ಎಣ್ಣೆ ಜಾಸ್ತಿ ಬೇಕು. ಹೌದು. ಓಕೆ. ಇದಾದ್ಮೇಲೆ ಈ ಪ್ರಾಸೆಸ್ ಆದ್ಮೇಲೆ ಆಕ್ಚುಲಿ ಏನ್ ಮಾಡ್ತೀರಾ? ಇದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು. ಫಸ್ಟ್ ಹೇಳ್ಬಿಟ್ರೆ ಕಲ್ತ್ಕೊಂಡ್ಬಿಡ್ತೀರಲ್ವಾ? ಏ ವೀಣಾ, ನನ್ನ ಟಾರ್ಗೆಟ್ ಮಾಡಕ್ಕೆ ಕರ್ಕೊಂಡ್ ಬಂದಿದ್ಯಾ ಆಂಟಿ? ಹೇಗೆ ಸೈಲೆಂಟ್ ಅಂತಂದೆ ಬಂದ ಸಿಕ್ಕಾಪಟ್ಟೆ ಸೈಲೆಂಟ್ ಕಿಲ್ಲರ್ ಅಪ್ಪ ನಿಮ್ಮ ಆಂಟಿ. ನಿಮ್ಮನೆಲ್ಲ ನೋಡಿ ಕಲ್ತ್ಕೋಬೇಕಲ್ವಾ ರೀ ನಿಮ್ ನಾವು? ಮಗ ಎಲ್ಲ ನಿಮ್ಗೆ ಸೊಸೆಗಿಸ ಬರ್ಲಿದ್ರೆ ಅವ್ಳ ಕತೆ ಮುಗ್ದೋಗ್ತಿತ್ತು. ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದೆ. ಹೌದಾ? ಅದಕ್ಕೆ ಇಲ್ಲ. ಅಯ್ಯೋ. ನೆಕ್ಸ್ಟ್ ಇವಾಗ ನಂಗೊಂದು ಪ್ಲೇಟ್ ಬೇಕು. ಓಕೆ. ಇದನ್ನ ಉಂಡೆ ಮಾಡ್ಬೇಕು. ಹಾ. ಮತ್ತೆ ಕುಕ್ಕರಲ್ಲಿ ನೀರ್ ಇಡ್ಬೇಕು. ಕುಕ್ಕರ್ ಅಲ್ಲಿ ನೀರ್ ಇಟ್ಕೋಬೇಕು. ಸೊ ಪ್ಲೇಟ್ ಕೊಡ್ಲಾಗ ನೀವು ಉಂಡೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಕುಕ್ಕರ್ ಅಲ್ಲಿ ನೀರ್ ಇಟ್ಬಿಡ್ತೀನಿ. ಓಕೆ. ಸೊ ಈಗ ನೀರ್ ಎಷ್ಟು ಹಾಕೋಬೇಕು ಕುಕ್ಕರ್ಗೆ? 1 ಲೋಟ ಹಾಕಿ, ಇನ್ನೊಂದ್ ಸ್ವಲ್ಪ, ಇನ್ನ ಸಾಕು. ಸೊ ಈಗ ನೀರ್ ಕಾಯ್ತಾ ಇದೆ, ನೀವಂತೂ ಉಂಡೆ ಕಟ್ತಾ ಇದ್ದೀರಾ. ಓಕೆ, ನೆಕ್ಸ್ಟ್ ಈ ಉಂಡೆ ಎಲ್ಲ ಆ ನೀರಲ್ಲಿ ಹಾಕೋದು. ಸೊ ಡೈರೆಕ್ಟ್ ಆಗಿ ನೀರ್ಗೆ ಹಾಕ್ಬಿಡ್ಬೇಕಾ? ಪಾತ್ರೆ ಇಡೋದೇನ್ ಬೇಡವಾ? ಡೈರೆಕ್ಟ್ ಆಗಿ ಹಾಕ್ಬೋದು. ಡೈರೆಕ್ಟ್ ಆಗಿ. ಓಕೆ. ಅಶ್ವಿನಿಗೆ ಖಾರ ಇಷ್ಟನಾ ಸ್ವೀಟ್ ಇಷ್ಟನಾ? ಒಂದೊಂದ್ ಟೈಮ್ ಒಂದೊಂದ್ ಇಷ್ಟ ಆಗುತ್ತೆ. ನಾನು ಒಂಥರ ತುಂಬಾ ಮೂಡಿ ಫ್ಲಕ್ಚುಯೇಟ್ ಆಗ್ತಿರುತ್ತೆ ಅಂತ ಹಿಂಗಿಂದ ಆಯ್ತು. ಹಂಗ ಒಂದೊಂದ್ಸರಿ So, sweet ಇವಾಗ ಇಷ್ಟ ಆಗುತ್ತೆ. ಸದ್ಯಕ್ಕೆ ಈ ಪ್ರೋಗ್ರಾಮ್ ಇದು ಇಷ್ಟ ಕುಕ್ಕರ್ ಆಗ್ತಿದೆ, ಮುಚ್ಚಿಬಿಡಿ. ನಾಳೆಯಿಂದ ಆಗದೆ ಇರಬಹುದು ಅಲ್ವಾ? ಆಕ್ಚುಲಿ ಎಲ್ರು ಆಯಿಲ್ ಅಲ್ಲಿ ಇದನ್ನ ಫ್ರೈ ಮಾಡ್ತಾರೇನೋ, ಬಟ್ ನೀವ್ ಇದನ್ನ ಸ್ಟೀಮ್ ಮಾಡ್ತಾ ಇದೀರಲ್ಲ, ಯಾಕೆ? ಅದು ಬೇಯ್ಬೇಕಲ್ವಾ? ಬೇಯ್ಬೇಕು ಅದಕ್ಕೋಸ್ಕರ. ಕಡಲೆ ಹಿಟ್ಟು ಕೆಲವ್ರಿಗೆ ಅಸಿಡಿಟಿ ಆಗುತ್ತೆ. ಓಕೆ ಆ ಪ್ರೆಷರ್ ಬಂದ್ರೆ ಹಾಕಿದ್ರೆ ಬೇಗ ಕುಕ್ಕರ್ ಓಕೆ. ಸೊ ಅದನ್ನ ಇದಾಗಲ್ಲ. ಏನಾಗುತ್ತೆ. ಸೊ ಈಗ ಕುಕ್ಕರ್ 3 ಸಾರಿ ವಿಸಿಲ್ ಕೂಗಿದ್ದಾಯ್ತು. ನೋಡೋಣವಾ ಕುಕ್ಕರ್ ಓಪನ್ ಕೂಲ್ ಆಗಿದ್ಯಾ ಅಂತ? ಕೂಲ್ ಆಗಿದೆ. ಕೂಲ್ ಆಗಿದೆ. ಸೊ ಎಲ್ರು ಈಗ ಏನ್ ಮಾಡ್ತಾರೆ, ಕಡಲೆ ಹಿಟ್ಟು ಅಂದ ತಕ್ಷಣ ಡೀಪ್ ಫ್ರೈ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ, ಎಣ್ಣೆಲೆಲ್ಲ ಫ್ರೈ ಮಾಡ್ತಾರೆ. ಬಟ್ ಸ್ಟೀಮ್ಡ್ ಫುಡ್ ತುಂಬಾನೇ ಒಳ್ಳೇದು ಹೆಲ್ತ್ಗೆ. ಸೊ ನೀವು ಸ್ಟೀಮ್ ಮಾಡಿದ್ದೀರಾ, ಈಗ ನೆಕ್ಸ್ಟ್ ಪ್ರಾಸೆಸ್ ಏನು? ನೆಕ್ಸ್ಟ್ ಇದನ್ನ ಚಾಕುನಲ್ಲಿ ಪೀಸ್ ಮಾಡ್ಕೊ. ಓಕೆ. ಸೊ ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡ್ಕೋಬೇಕು. ಹೌದು. ಓಕೆ. ಇದಾಯ್ತು. ಹಾ. ಇವಾಗ ಇದು ಆ ಒಗ್ಗರಣೆದಲ್ಲಿ ಹಾಕ್ಬೇಕು. ಸೊ ನೀವು ಮಾಡಿಟ್ಕೊಂಡಿರುವಂತ ಒಗ್ಗರಣೆಗೆ ಈಗ ಕಡಲೆ ಹಿಟ್ಟನ್ನ ಏನ್ ಸ್ಟೀಮ್ ಮಾಡಿದ್ರೆ ಅದನ್ನ ಹಾಕೋಬೇಕು. ಓಕೆ. ಇದು ಆಕ್ಚುಲಿ ಫುಡ್ ಯಾವ ಕಡೆ ಅಡಿಗೆ ಇದು? ನಾರ್ತ್ ಸೈಡ್. ಓಕೆ. ಮಾರ್ವಾಡಿ ಸೇಟ್ಸ್ ತುಂಬಾ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಇದು ಅನ್ನನ ಅದಕ್ಕೆ ಮಿಕ್ಸ್ ಮಾಡ್ಕೊ. ಸೊ ಅನ್ನ ಡೈರೆಕ್ಟ್ ಆಗಿ ಇದಕ್ಕೆ ಹಾಕೋತಾ ಇದ್ದೀರಾ? ಓಕೆ. ಓಕೆ. ಸೊ ಮಿಕ್ಸ್ ಎಲ್ಲ ಆಯ್ತು. ಕೊನೆಗೆ ವಾಟ್ ನೆಕ್ಸ್ಟ್? ನಿಂಬೆಹಣ್ಣು. ಸೊ ಕೊನೆಗೆ ನಿಂಬೆಹಣ್ಣು. ಹುಳಿ ಹಿಂಡ್ತೀರಾ? ಟೇಸ್ಟ್ಗೆ ಟೇಸ್ಟ್ ಹುಳಿ ಹಿಂಡೋದಷ್ಟೇ. ಅಷ್ಟೇ. ಸೋ ಸ್ವೀಟ್ ಆಫ್ ಯು. ಸೊ ಈಗ ಲಾಸ್ಟ್ ಫೈನಲ್ ಟಚ್, ನಿಂಬೆ ಹಣ್ಣಿನ ರಸ.
ಅಶ್ವಿನಿ ರೆಡಿ ಇದೆ, Okay. ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋಣ. ಶೋರ್. ವೀಣಾ, ಒಳ್ಳೆ ಘಮ ಬರ್ತಾ ಇದೆ. ಟೇಸ್ಟ್ ಹಾಗೆ ಇರುತ್ತೆ. ಆಂಟಿ ಕೊತ್ತಂಬರಿ ಮಾಡೋದಲ್ವಾ? ಸೊಪ್ಪಿಂದ ಗಾರ್ನಿಶ್ ಓಕೆ. ಮಾಡಿದ್ರೆ ಕಡಿ ರೆಡಿ. ಕಡಿ ರೆಡಿ. ರೆಡಿ. ಓಕೆ. ಟೇಸ್ಟ್ ಮಾಡಕ್ಕೆ ನೀವು ರೆಡಿನಾ? ನಾನಂತೂ ರೆಡಿ ಅಪ್ಪ. ಮಾಡಿ ಹಾಗಾದ್ರೆ. ಥ್ಯಾಂಕ್ ಯು. ಆಂಟಿಗಂತೂ ಫುಲ್ ಚಿಂತೆ ಆಗ್ತದೆ. ನಿದ್ದೆ ಬರ್ತಿದ್ಯಾ ಮಧ್ಯಾಹ್ನ? ಏನಿಲ್ಲಪ್ಪ. ಏನಿಲ್ಲಪ್ಪ, ನಿಮ್ಗೆ ಇನ್ನ ನಿದ್ದೆ ಬರ್ತದೆ. ಈ ಫುಲ್ ಬೌಲ್ ಫುಲ್ ಖಾಲಿ ಮಾಡ್ಬೇಕು. ಓಕೆ, ನಾನು ಖಾಲಿ ಮಾಡ್ತೀನಿ. ಕಂಡೀಷನ್ಸ್ ಬೇರೆ ಇಲ್ಲಿದೆ ಇಲ್ಲಿ. ಬಾಯಲ್ಲಿ ಮಾತೇ ಬರ್ತಾ ಇಲ್ಲ, ಬರೀ ಎಕ್ಸ್ಪ್ರೆಷನ್ಸ್. ಆಕ್ಚುಲಿ ನೀವು ಆ ಕಡಲೆ ಹಿಟ್ಟಿಂದ ಉಂಡೆ ಮಾಡಿ ಸ್ಟೀಮ್ ಮಾಡಿದ್ರಿ, ಅದು ಮಧ್ಯದಲ್ಲಿ ಸಿಗ್ತಾ ಇದೆ ಸಾಫ್ಟ್ ಆಗಿ, ಹುಳಿ ಹುಳಿ ಕಡಲೆ ಬೀಜ, ಹೇಳೋಕಾಗ್ತಲ್ಲ, ಯಮ್ಮಿ. ಕಡಿ ಮಾಡುವ ವಿಧಾನ: ಒಂದು ಬಾಣಲಿಯಲ್ಲಿ ಇಮಾಮಿ ಸನ್ಫ್ಲವರ್ ಎಣ್ಣೆ ಹಾಕಿ ಕಾಯಿಸಿ. ಅದಕ್ಕೆ ಸಾಸಿವೆ, ಮೆಂತ್ಯೆ, ಕಡಲೆ ಬೀಜ, ಇಂಗು, ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಇವೆಲ್ಲವನ್ನು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಒಂದು ಮಿಕ್ಸಿಂಗ್ ಬೌಲ್ಗೆ ಕಡಲೆ ಹಿಟ್ಟು, ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಎಣ್ಣೆ, ಸ್ವಲ್ಪ ನೀರನ್ನು ಹಾಕಿ ಕಲಸಿ. ಆ ಮಿಶ್ರಣವನ್ನು ಪುಟ್ಟ ಪುಟ್ಟ ಉಂಡೆಯಂತೆ ಮಾಡಿಕೊಂಡು ಕುಕ್ಕರಿನಲ್ಲಿ ಇಟ್ಟು ಬೇಯಿಸಿ. ನಂತರ ಅದನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿಕೊಂಡು ಮೊದಲೇ ಒಗ್ಗರಣೆ ಮಾಡಿಕೊಂಡಿದ್ದ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿ. ಈಗ ರುಚಿಕರವಾದ ಕಡಿ ಸವಿಯಲು ಸಿದ್ಧ. ಸೊ ವೀಣಾ, ನೆಕ್ಸ್ಟ್ ನೀವು ಮತ್ತೆ ಆಂಟಿ ಸೇರ್ಕೊಂಡು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ನಾವು ಮೈದಾ ಲಡ್ಡು ಮಾಡ್ತೀವಿ. ಹಾ, ನನಗೆ ನಿಮ್ ಜಾಗದಲ್ಲಿ ಇರೋಷ್ಟು ಚಾನ್ಸ್ ಇಲ್ಲ, ಅದಕ್ಕೆ ನಮ್ಮಿಬ್ರು ಮಕ್ಳಲ್ಲಿ ಒಂದ್ ಮಗುಳ್ ಕಳಿಸ್ತೀವಿ. ಸೊ ನಾನ್ ನೋಡ್ಬೇಕು ಯಾರು ಚೆನ್ನಾಗಿದ್ದಾರೆ ಅಂತ. ಎಲ್ಲರೂ ನಿಮ್ ಫುಲ್ ಖಾನ್ದಾನೇನೆ ನಾನು ಕಾಂಪಿಟೇಷನ್ ಬಿಟ್ಬಿಟ್ಟಿದ್ದೀರಾ ನೀವು? ಹೌದಮ್ಮ, ಹಂಗೆ ನಾವು. ಹೌದಾ, ಸರಿ, ಕರ್ದಿದ್ದೆ ತಪ್ಪಾಗೋಯ್ತು. ಎಲ್ಲಾದ್ರೂ ಹೋಗ್ಲಿ. ಓಕೆ, ಸೊ ಲಡ್ಡು, ಮೈದಾ ಲಡ್ಡು ಮಾಡೋದಕ್ಕೆ ನೆಕ್ಸ್ಟ್ ನಿಮ್ ಮಗಳೊಬ್ರು ಬರ್ತಾರೆ. ಸೊ ವೀಣಾನು ಜೊತೆಲಿ ಇರ್ತಾರೆ ಅಲ್ವಾ? ಯಾರು ಬರ್ಬೇಕು ಫಸ್ಟ್? ಸೌಂದರ್ಯ ಬರ್ಬೇಕು, ಐಶ್ವರ್ಯ ಬರ್ಬೇಕು? ಸೌಂದರ್ಯ, ಐಶ್ವರ್ಯ, ನಿಮ್ ಇಷ್ಟ, ನಿಮ್ ಚಾಯ್ಸ್ ಅಪ್ಪ. ಒಂದ್ ಕೆಲಸ ಮಾಡಿ ಆಂಟಿ, ಫಸ್ಟ್ ನಿಮ್ ದೊಡ್ಡ ಮಗಳನ್ನ ಕಳ್ಸಿ. ಹೌದಾ? ಸರಿ. ಒಂದ್ ಬಾಲಿವುಡ್ ಸ್ಟಾರು, ಒಂದ್ ಸ್ಯಾಂಡ್ಲ್ವುಡ್ ಸ್ಟಾರು ಅಲ್ವಾ, ಕಳಿಸ್ಕೊಡ್ತೀರಾ? ಸೊ ಫಸ್ಟ್ ಬಾಲಿವುಡ್ ಸ್ಟಾರು ಯಾರು, ಹೆಸರೇನು? ಹಾಯ್ ಐಶು. ಅಕ್ಕ ಯಾರದು? ಅಯ್ಯೋ, ಯಾರು ಅಂತ ಗೊತ್ತಿಲ್ವಾ ನಿಂಗೆ? ಯಾರದು? ಯಾರದು? ಅಶ್ವಿನಿ. ಯಾರದು? ಓ, ಯಾರದು? ಸಿನಿಮಾ ಬಗ್ಗೆ ಕೇಳ್ತಾ ಇದ್ದಾಳೆ. ಗೊತ್ತಾ, ನೀನ್ ನೋಡಿದ್ಯಾ ನನ್ ಸಿನಿಮಾ? ಸೋ ಸ್ವೀಟ್. ಹಲೋ, ಥ್ಯಾಂಕ್ ಯು ಸೋ ಮಚ್. ಯಾರು ಒಬ್ರಾದ್ರೂ ನೋಡಿದ್ರಲ್ಲ. ಐ ಆಮ್ ಸೋ ಹ್ಯಾಪಿ ಐಶ್. ಸೊ ಯಾರದು ಅಂತ ಗೊತ್ತಾಗೋಯ್ತು. ನಾನು ಯಾರದು ಸಿನಿಮಾದಲ್ಲಿ ವಿನೋದ್ ರಾಜ್ ಜೊತೆ ಆಕ್ಟ್ ಮಾಡಿದೀನಿ ಅಂತ. ಇಷ್ಟ ಆಯ್ತಾ ಸಿನಿಮಾ? ಓಕೆ, ಶುರು ಮಾಡೋಣ ಹಾಗಾದ್ರೆ. ಸೊ ಏನ್ ಓದ್ತಾ ಇರೋದು? ಫಸ್ಟ್ PU. ಯಾವ ಕಾಲೇಜ್? BMS ಕಾಲೇಜ್. BMS ಕಾಲೇಜ್. ಓಕೆ, ಸೊ ಐಶು ಬಂದಾಯ್ತು, ಫುಲ್ ದಿಲ್ ಖುಷ್ ನಾನಂತೂ. ಸೊ ಇದೇ ಖುಷಿಲಿ ನಿಮ್ಮ ಅಕ್ಕ ಏನೋ ಮೈದಾ ಲಡ್ಡು ಮಾಡ್ಕೊಳ್ತಾರಂತೆ. ತಿಂದಿದ್ಯಾ ಯಾವತ್ತಾದ್ರೂ? ತಿಂದಿದ್ಯಾ? ಓಕೆ, ನೀ ಚೆನ್ನಾಗಿದ್ಯಾ ಅಂದ್ರೆ ನಾನು ಚೆನ್ನಾಗಿರ್ತೀನಿ ಅಂತ ಆಯ್ತು. ಶುರು ಮಾಡೋಣ. ಖಂಡಿತ. ಮೈದಾ ಲಡ್ಡು. ಮೈದಾ ಲಡ್ಡು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಮೈದಾ ಲಡ್ಡು ಮಾಡೋದಕ್ಕೆ ಮೈದಾ ಹಿಟ್ಟು, ತುಪ್ಪ, ಗೋಡಂಬಿ, ಒಣಕೊಬ್ಬರಿ, ಸಕ್ಕರೆ ಪುಡಿ ಮಾಡಿರುವಂಥದ್ದು, ಏಲಕ್ಕಿ ಪೌಡರ್. ಸೊ ಫಸ್ಟ್ ಪ್ರಾಸೆಸ್ ಒಂದು ಬಾಂಡ್ಲಿ ಬೇಕು. ಓಕೆ, ಬಾಂಡ್ಲಿಗೆ ಫಸ್ಟ್ ಸ್ವಲ್ಪ ತುಪ್ಪ ಹಾಕೊಂಡು, ಓಕೆ, ಸಾಕಾ ಅಷ್ಟೇ ತುಪ್ಪ? ಇದು ಬರೀ ದ್ರಾಕ್ಷಿ ಗೋಡಂಬಿಗೆ ಫ್ರೈ ಮಾಡ್ಕೊಳಕ್ಕೆ. ಓಕೆ, ಮತ್ತೆ ಅಶ್ವಿನಿಗೆ ತುಪ್ಪ ಘಮ ಘಮ ಫ್ಲೇವರ್ ಬರ್ತಾ ಇದೆ ಅಲ್ವಾ? ಹೌದು, ಒಳ್ಳೆ ಘಮ ಬರ್ತಿದೆ. ಸೊ ಐಶು, ವೀಣಾ ಅಕ್ಕನಲ್ಲಿ ನಿನ್ಗೆ ಯಾವ ಕ್ಯಾರೆಕ್ಟರ್ ತುಂಬಾ ಇಷ್ಟ? ಅವರಲ್ಲಿ ಒಂದು ಗುಣ? ಅವರಲ್ಲಿ ಹೆಲ್ಪಿಂಗ್ ನೇಚರ್. ತುಂಬಾ ಹೆಲ್ಪಿಂಗಾ? ಹೌದಾ? ಸೊ ನಿನ್ಗೆ ಅವಾಗವಾಗ ಚಾಕ್ಲೇಟು, ಅವ್ರದ್ದು ಡ್ರೆಸ್ಸು ಎಲ್ಲ ಶೇರ್ ಮಾಡ್ತಾ ಇರ್ತಾರೆ. ನಾವೆಲ್ಲ ಹಂಗೆ ಮಾಡ್ತಾ ಇದ್ದಿದ್ದು, ನಮ್ಮ ಅಕ್ಕ ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆಲ್ಲ. ಸೊ ಒಂಥರ ಖುಷಿ ಆಗತ್ತೆ, ದೊಡ್ಡವರು ನಮ್ ಜೊತೆ ಎಲ್ಲ ಆ ಥರ ಎಲ್ಲ ಮಿಂಗಲ್ ಆದಾಗ ಅವ್ರದ್ದೆಲ್ಲ ಏನೋ ತೆಗ್ದು ನಾವು ಹಾಕೊಂಡಾಗ ಓಲೆ ಜುಮ್ಕಿ ಅದೆಲ್ಲ ಒಂಥರ ಖುಷಿ ಆಗತ್ತಲ್ವ? ಸೊ ಗೊತ್ತಿಲ್ಲದೆ ಹಾಕೊಂಡು ಹೋಗ್ತೀಯಾ ಕದ್ದು, ಇಲ್ಲಾಂದ್ರೆ?
ಹಂಗೆಲ್ಲ ಏನಿಲ್ಲ. ಏನಿಲ್ಲ. ಓಕೆ, ಸೋ ಸ್ವೀಟ್. ಸೊ ಹಂಗಾರೆ ಈ ಡ್ರೆಸ್ ಕೂಡ ಅಕ್ಕಂದೇನಾ? ಇಲ್ಲಪ್ಪ ನಂದೆ. ನಿಂದೆ ಅಲ್ಲ, ಸೈಜ್ ನೋಡಿದ್ರೆ ಗೊತ್ತಾಗತ್ತೆ ನಿಂದೆ. ನಾನ್ ನೀನ್ ದಪ್ಪ ಇದೆಯಾ ಅಂತ ಹೇಳಿಲ್ಲ ವೀಣಾ, ಯಾಕೆ ಟೆನ್ಷನ್ ಆಗ್ತಿದ್ಯಾ? ಇಟ್ಸ್ ಅಂಡರ್ಸ್ಟುಡ್. ಅಂಡರ್ಸ್ಟ್ಯಾಂಡ್. ಎನಿವೇಸ್ ಥ್ಯಾಂಕ್ ಯು. ಒಂದು ಪ್ಲೇಟ್ ಬೇಕು. ಆಫ್ ಮಾಡ್ಲಾ? ಸೊ ಐಶ್ವರ್ಯ, ಏನೆಲ್ಲ ಡಿಸ್ಕಸ್ ಮಾಡ್ತೀಯಾ ವೀಣಾ ಅಕ್ಕನ ಜೊತೆ ನೀನು? ಯಾವ ತರ ವಿಷಯಗಳ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀಯಾ? ತುಂಬಾ ಅಂದ್ರೆ ಮೇಕಪ್. ಮೇಕಪ್. ಓಕೆ, ಆಮೇಲೆ ಸುಮ್ಮನೆ ಹಂಗೆ ಸಾಂಗ್ಸ್. ನೀ ಫಸ್ಟ್ ಪಿ ಯು ತಾನೆ? ಇಷ್ಟೊಂದು ಇನ್ನೋಸೆಂಟ್ ಆಗಿರ್ಬಾರ್ದಮ್ಮ ಫಸ್ಟ್ ಪಿ ಯು ಸಿಲೆಲ್ಲ. ಎಲ್ಲಿ ಮಮ್ಮ ನೋಡ್ತಾ ಇದಾರಾ? ಸದ್ಯ ಬಂದು ಬಾರಿಸ್ಬಿಡ್ತಾರೆ, ಆಮೇಲೆ ನನ್ಗೆ ಏನೇನೆಲ್ಲ ಹೇಳ್ಕೊಡ್ತೀಯ ನೀನು ಅಂತ. ಒಂದು ಹಾಫ್ ಕಪ್ ಮೈದಾ ಹಿಟ್ಟನ್ನ ಫ್ರೈ ಮಾಡ್ಕೋಬೇಕು. ಓಕೆ. ಮತ್ತೆ ಹೇಗಿತ್ತು ಐಶ್ವರ್ಯ ಬಂದು ಫಸ್ಟ್ ಚಮಕ್ ಕೊಟ್ಟಿದ್ದು? ಯಾರದು ಅಂತ? ತುಂಬಾ ಮುದ್ದಾಗಿದ್ಯಾ, ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನಿನ್ ಚೂಡಿದಾರ್ ಕಲರ್ ಏನಿದೆ, ನೀನ್ ಹಾಕಿರುವಂತ ಒಳ್ಳೆ ಆಕ್ಸೆಸರೀಸ್ ಎಲ್ಲ ಏನಿದೆಯಲ್ಲ, ತುಂಬಾ ಇಷ್ಟ ಆಯ್ತು ನಂಗೆ. ಥ್ಯಾಂಕ್ ಯು. ಸಕ್ಕತ್ತಾಗಿದೆ, ಒಳ್ಳೆ ಸೆಲೆಕ್ಷನ್ ಇದೆ ಅಮ್ಮ ನಿನ್ಗೆ. ಸೊ ಆರಾಮ್ಸೆ ನೋಡಿ ಅಭಿಷೇಕ್ ಬಚ್ಚನ್ ತರ ಇರೋನ್ನೇ ಮದ್ವೆ ಆಗು, ಆಯ್ತಾ? ಸೊ ಟ್ರಾಜಿಡಿಗೆಲ್ಲ ಸಿಕ್ಕಾಕೋಬೇಡ ಐಶ್ವರ್ಯ ಹತ್ರ ಈ ತರ. ಓಕೆ, ಓಕೆನಾ? ಇದಕ್ಕೀಗ ತುಪ್ಪ ಹಾಕೊಳ್ಳೋಣ. ಸೊ ಮೈದಾ ಚೆನ್ನಾಗಿ ಫ್ರೈ ಆದ್ಮೇಲೆ ಅದಕ್ಕೆ ತುಪ್ಪ ಹಾಕೋಬೇಕು. ಸೊ ತುಪ್ಪ ಹಾಕಿದಷ್ಟು ಒಂದ್ ಸ್ವಲ್ಪ ಗಟ್ಟಿನೂ ಆಗತ್ತೆ, ಮತ್ತೆ ಸಾಫ್ಟ್ನೆಸ್ ಬರುತ್ತಲ್ಲ. ಓಕೆ, ಕನ್ಸಿಸ್ಟೆನ್ಸಿ ಸ್ವಲ್ಪ ಥಿಕ್ನೆಸ್ ಆಗುತ್ತೆ. ಈಗ ಇದಕ್ಕೆ ಸಕ್ಕರೆ ಪೌಡರ್ ಹಾಕ್ತಾ ಇದೀನಿ. ಸ್ವಲ್ಪ ಒಣಗಿದ ಕೊಬ್ಬರಿ. ಸೊ ನೀಟಾಗಿ ಅದು ಬ್ಲೆಂಡ್ ಮಿಕ್ಸ್ ಆಗಿದೆ ಅಲ್ವಾ? ಎಲ್ಲ ಮಿಕ್ಸ್ ಆಗಿದೆ. ಹಾ, ಈಗ ಸ್ಟವ್ ಆಫ್ ಮಾಡಿ ಇದನ್ನ ಉಂಡೆ ಕಟ್ಟಬೇಕು. ಉಂಡೆ ಮಾಡ್ಕೋಬೇಕು. ಉಂಡೆ ಮಾಡಿ. ಓಕೆ, ತಗೋ ಐಶು. ಈ ರೆಸಿಪಿ ಯಾರ ಹತ್ರ ಕಲ್ತಿದ್ವಿನಾ? ಈ ರೆಸಿಪಿ ಆಕ್ಚುಲಿ ಕಲ್ತಿದ್ದು, ನಿಜ ಹೇಳ? ಇಲ್ಲ, ಸುಳ್ಳು ಹೇಳಿ ಫಸ್ಟ್, ಪರವಾಗಿಲ್ಲ. ಸುಳ್ಳು ಹೇಳ್ಬೇಕು ಅಂದ್ರೆ ನಂದೇ ಸ್ವಂತ ಪ್ರಯೋಗ ಅಂತ ಹೇಳ್ಬೋದು. ನಂಗೆ ಹಂಗೆಲ್ಲ ಇಷ್ಟ ಆಗಲ್ಲ ಸುಳ್ಳು ಹೇಳಕ್ಕೆ. ಇದನ್ನ ನಂಗೆ ಹೇಳ್ಕೊಟ್ಟಿದ್ದು ಐಶು. ನಿಜವಾಗ್ಲೂ ಐಶು? ಐಶು ಅಡ್ಗೆ ಚೆನ್ನಾಗಿ ಮಾಡ್ತೀಯಾ? ಸ್ವಲ್ಪ 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 ಅಮ್ಮ ಹೇಳ್ಕೊಟ್ಟಿದಾರಾ? ವೆರಿ ಸ್ವೀಟ್. ಓಕೆ, ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋತೀನಿ. ಸೊ ಯಾವಾಗ್ಲೂ ನಾವು ತುಂಬಾ ಬಿಸಿ ಇದ್ದಾಗ ಹಾಕೋಕ್ಕಿಂತ ಸ್ವಲ್ಪ ಆಫ್ ಮಾಡಿದ್ಮೇಲೆ, ಫ್ಲೇಮ್ ಆಫ್ ಮಾಡಿದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಆವಾಗಲೇ ಹುರ್ಕೊಂಡಿದ್ದು ದ್ರಾಕ್ಷಿ ಗೋಡಂಬಿ. ಸೊ ಇದೆಷ್ಟು ನೀಟಾಗಿ ಸಾಫ್ಟ್ ಆಗಿದೆ ಅಂದ್ರೆ ನೀಟಾಗಿ ಲಡ್ಡು ತರ ಉಂಡೆ ಕಟ್ಕೋಬೋದಾ? ಕಟ್ಬೋದು. ಓಕೆ, ಸೊ ಅಶ್ವಿನಿಗೆ ಇನ್ನ ಒಂದು ರೆಸಿಪಿ ರೆಡಿ ಆಯ್ತು. ನಂಗೆ ನೋಡ್ತಾ ಇದ್ರೆ ತಿನ್ಬಿಡೋಣ ಅಂತ ಅನಿಸ್ತಾ ಇದೆ. ಚೆನ್ನಾಗಿದೆ, ಬರೀ ತುಪ್ಪದಲ್ಲೇ ಒಳ್ಳೆ ತುಪ್ಪ ಘಮ ಬರ್ತಿದೆ. ಅದ್ರ ಜೊತೆಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಕಾಣ್ತಾ ಇದೆ ನನಗೆ. ಸೊ ಇದು ಒಂದ್ ಸ್ವಲ್ಪ ಆರಿದ್ಮೇಲೆ ಒಂಚೂರು ಗಟ್ಟಿ ಆಗುತ್ತೆ ಅನ್ಸುತ್ತಲ್ಲ? ಹೌದು. ಸೊ ಎಷ್ಟು ದಿನ ಹೀಗೆ ಇಟ್ಕೊಂಡು ತಿನ್ಬೋದು ಇದನ್ನ? ಇದೊಂದು 3-4 ಡೇಸ್ ಇಟ್ಕೋಬಹುದು. ಇರುತ್ತೆ ಹಾಗೆ. ಓಕೆ, ಯಮ್ಮಿ ಯಮ್ಮಿ ಆಗಿರೋ ಏನ್ ಹೇಳು? ಮೈದಾ ಲಡ್ಡು. ಲಡ್ಡು. ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್, ನನ್ಗೆ ಗೊತ್ತಾಯ್ತು. ನನ್ ಮೆಮೊರಿ ಯಾಕೋ ಲಾಸ್ ಆಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಈ ಜಾಗ ನೀವು ತಗೋಬಹುದು. ಕೊಟ್ಬಿಡಿ, ನಾನು ಇವಾಗ ತಿನ್ಬಿಟ್ಟು ಹಾಗೆ ಮನೆಗೆ ಹೋಗ್ತಾ ಇರಿ. ಅಲ್ವಾ? ಹೋಗ್ತೀನಿ. ನೆಕ್ಸ್ಟ್ ರೆಸಿಪಿನು ತಿನ್ಬಿಟ್ಟು ಎಕ್ಸ್ಪ್ರೆಷನ್ ಕೊಡಕ್ಕೆ ಯಾರು ಬರ್ತಾರೆ? ಓಕೆ, ಅದನ್ನು ತಿನ್ಬಿಟ್ಟು ಹೋದ್ರೆ ಹೋಗ್ಲಿ, ತಿನ್ಬಿಟ್ಟು ರೈಟ್ ಅಲ್ವಾ? ಇವಾಗ ಎಕ್ಸ್ಪ್ರೆಷನ್ ಕೊಡ್ಬೇಕಾಗಿರೋದು ನಾನೇ. ತಿನ್ಲಾ? ಸ್ಟಾರ್ಟ್. ತಿನ್ಬೋದ್ ತಾನೆ ಐಶು? ನಿನ್ ಡ್ರೆಸ್ಸಿಂಗ್ ಸೆನ್ಸ್ ಎಷ್ಟು ಚೆನ್ನಾಗಿದೆಯೋ. ನೀನ್ ನಿಮ್ಮ ಅಕ್ಕಂಗೆ ಹೇಳ್ಕೊಟ್ಟಿದ್ಯಲ್ಲ ಲಡ್ಡು,
ಅದು ಅಷ್ಟೇ ಸೂಪರ್ ಆಗಿತ್ತು. ಮೈದಾ ಲಡ್ಡು ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸ್ ಅನ್ನು ಹುರಿದುಕೊಳ್ಳಿ. ನಂತರ ಅದಕ್ಕೆ ಮೈದಾ ಹಿಟ್ಟನ್ನು ಹಾಕಿ ತುಪ್ಪದಿಂದ ಹುರಿದುಕೊಳ್ಳಿ. ನಂತರ ಅದಕ್ಕೆ ಸಕ್ಕರೆ ಪೌಡರ್, ಒಣಕಾಯಿ ತುರಿ ಇವೆಲ್ಲವನ್ನು ಹಾಕಿ ಮಿಶ್ರಣ ಮಾಡಿ. ನಂತರ ಈ ಮಿಶ್ರಣವನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಸರ್ವಿಂಗ್ ಪ್ಲೇಟ್ ನಲ್ಲಿ ಸರ್ವ್ ಮಾಡಿದರೆ ರುಚಿಕರವಾದ ಮೈದಾ ಲಡ್ಡು ಸವಿಯಲು ಸಿದ್ಧ. ಐಶ್ವರ್ಯ ನೋಡಾಯ್ತು. ನನಗೆ ಸೌಂದರ್ಯ ನೋಡ್ಬೇಕು. ಬಾಲಿವುಡ್ ಇಂದ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೀವಿ ನಾವು. ನಮ್ ಸ್ಯಾಂಡ್ಲ್ವುಡ್ ಮರ್ಸ್ಬಿಟ್ರೆ ಹೆಂಗೆ ಅಲ್ವಾ? ಸೊ ಐಶ್ವರ್ಯ ಹಂಗೇ ಹೋಗಿ ಹಂಗೇ ಸೌಂದರ್ಯದ ಎಂಟ್ರಿ ತಗೊಂಡ್ಬಿಡೋಣ ಅಲ್ವಾ? ವಿತ್ ವೀನಾ ಅಂಡ್ ಅ ವೆರಿ ಕ್ಯೂಟ್ ಸಿಸ್ಟರ್ ಸೌಂದರ್ಯ. ಹಾಯ್ ಸೌಂದು. ಹಾಯ್. ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಸಕ್ಕತ್ತಾಗಿ ಫುಲ್ ಮಿಂಚ್ತಾ ಇದೆಯಾ, ಸೌಂದರ್ಯ ತರನೇ ಇದೆಯಾ. ಸೊ ಹಾಗಾದ್ರೆ ಈಗ ನೆಕ್ಸ್ಟ್ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಯಾವ ರೆಸಿಪಿ ಹೇಳ್ಕೊಳ್ತಾ ಇದ್ದೀರಾ? ಆಲೂ ಕರಿ ಮಾಡ್ತಾ ಇದ್ದೀನಿ. ಆಂಧ್ರ ಸ್ಪೆಷಲ್ ಇದು. ಆಲೂ ಕರಿ ಶುರು ಮಾಡೋಣವಾ? ಶುರು ಮಾಡೋಣ. ತುಂಬಾ ಸಿಂಪಲ್ ಅಥವಾ? ಸಿಂಪಲ್ ಆಗಿದೆ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ. ಶೋರ್. ಆಲೂ ಬೇಯಿಸ್ಕೊಂಡಿದ್ದೀನಿ, ಟೊಮೆಟೊ, ಈರುಳ್ಳಿ, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಸಾಲ್ಟು, ಚಕ್ಕೆ, ಲವಂಗ, ಗರಂ ಮಸಾಲ ಪೌಡರ್. ಶುರು ಮಾಡೋಣ. ಸೊ ಫಸ್ಟ್ ಬಾಣಲಿ ಬೇಕು. ಎಣ್ಣೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ Sunflower ಆಯಿಲ್ oil. ಎಷ್ಟು ಬೇಕಾಗುತ್ತೆ? ಆಂಧ್ರ ಫುಡ್ ಅಂದ್ರೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಇರುತ್ತೆ. ಸಾಕು ಸಾಕಾ? ಸೌದು, ವೀಣಾಕ ಬೈತಾರ ತುಂಬಾ ಯಾವಾಗ್ಲೂ? ಇಲ್ಲ. ಯಾವ ವಿಷಯಕ್ಕೆ ನಿನ್ಗೆ ವೀಣಾಕ ಅಂದ್ರೆ ತುಂಬಾ ಇಷ್ಟ? ಹೆಲ್ಪಿಂಗ್ ನೇಚರ್. ಐಶುನು ಅದೇ ಹೇಳಿದ್ಲು, ನೀನು ಅದೇ ಹೇಳ್ತೀಯ. ಓಕೆ, ನಿಂಗೆ ಏನಕ್ಕೆ ಇಷ್ಟ ಆಗಲ್ಲ ವೀಣಾಕ? ಎಲ್ಲದಕ್ಕೂ ಇಷ್ಟ. ಎಲ್ಲದಕ್ಕೂ ಇಷ್ಟ. ಯಾವತ್ತಾರು ಬೈದಿದಾರ ನಿಂಗೆ? ಇಲ್ಲ. ಯಾವತ್ತು ಬೈದಿಲ್ವಾ? ಓಕೆ. ಸೊ ನೀನ್ ಪುಟಾಣಿ ಪಾಪು ಆಗಿರ್ಬೇಕಾದ್ರೆ ವೀಣಾಕನ್ ಜೊತೆ ಆಟ ಆಡಿದೆಲ್ಲ ನೆನ್ಪಿದ್ಯಾ? ಅದೆಲ್ಲ ನೆನ್ಪಿಲ್ಲ. ಅಶ್ವಿನಿ, ಎಣ್ಣೆ ಕಾದಿದೆ. ಹ್ಮ್. ಇದಕ್ಕೆ ಸ್ವಲ್ಪ ಚಕ್ಕೆ ಪೀಸ್ ಹಾಕ್ತಾ ಇದ್ದೀನಿ. ಒಂಚೂರು ಹಾಕಿದ್ರೆ ಸಾಕ? ಚೂರು ಹಾಕಿದ್ರೆ ಸಾಕು. ಮತ್ತೆ ಲವಂಗ. ಲವಂಗ ತುಂಬಾ ಹಾಕಿದ್ರೆ ಘಾಟ್ ಅನ್ನಿಸ್ತಿರುತ್ತೆ. ಸೊ ಹಬ್ಬಕ್ಕೆಲ್ಲ ನೀನ್ ಬಟ್ಟೆ ತಗೊಳಕ್ ಹೋದಾಗ, ಇಲ್ಲ ನಿಮ್ ಸ್ಕೂಲಲ್ಲೋ ಏನಾದ್ರು ಕಾಂಪಿಟೇಷನ್ ಇದ್ದಾಗ ಬಟ್ಟೆ ತಗೊಳಕ್ ಹೋದಾಗ ವೀಣಾಕನ್ ಕರ್ಕೊಂಡು ಹೋಗ್ತೀಯ ಜೊತೆಗೆ? ಸೊ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರಲ್ಲ? ಸೊ ಇವಾಗ ಹಾಕಿರೋ ಡ್ರೆಸ್ ಅಕ್ಕ ಸೆಲೆಕ್ಟ್ ಮಾಡಿದ ಅಥವಾ? ಅಕ್ಕ ಸೆಲೆಕ್ಟ್ ಮಾಡಿ. ಅಕ್ಕ ಸೆಲೆಕ್ಟ್ ಮಾಡಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ನಿನ್ ಡ್ರೆಸ್? ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಈಗ ಇದಕ್ಕೆ ಆನಿಯನ್ಸ್ ಹಾಕೋತಾ ಇದ್ದೀನಿ. ಒಂದು ಬೌಲ್. ಅಶ್ವಿನಿ ಸೈಲೆಂಟ್ ಆಗ್ಬಿಟ್ರಿ. ಸೊ ಜಾಗ ಕಾಯಂ ಅಂತ ಆಯ್ತು ನಂಗೆ. ನಾನ್ ಬಿಟ್ಕೊಡ್ತೀನಿ ಅಂತ ಹೇಳಿದಿನ? ಯಾಕೋ ಹಂಗೆ ಅನ್ನಿಸ್ತಾ ಇದೆಯಪ್ಪ. ಹೌದಾ? ತರ ಸೈಲೆಂಟ್ ಆಗಿ ಬಿಟ್ಟು ಹೋಗೋ ತರ ಅನ್ನಿಸ್ತಿದೆ. ನಾನು ಆಕ್ಚುಲಿ ನಿಮ್ ಮೈಂಡ್ ರೀಡ್ ಮಾಡ್ತಾ ಇದೆ ಗೊತ್ತಾ? ನಾನ್ ಸೈಲೆಂಟ್ ಆಗೋದು ಯಾವಾಗ ಗೊತ್ತಾ? ಅದೊಂದು ಒಳ್ಳೆ ಬುದ್ಧಿ ಇದೆ ನನ್ಗೆ. ಅದು ಇದೆಯಾ? ತುಂಬಾ ಇದೆ. ಸೊ ತುಂಬಾ ಯಾರಾದ್ರೂ ತುಂಬಾ ಚಾಲಾಕ್ ಅಂತ ಅನ್ಸ್ದಾಗ ಏನ್ ಮಾಡ್ತೀನಿ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗ್ಬಿಟ್ಟು ಅವ್ರ ಫೇಸ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಓಕೆ ಓಕೆ. ಇವಾಗ ಏನ್ ರೀಡ್ ಮಾಡಿದೀರಾ? ಏನಿಲ್ಲ, ಲೇಟ್ ಆಯ್ತು, ಬೇಗ ಮನೆಗೆ ಹೋಗೋಣ ಅಂತ ಸ್ಕೆಚ್ ಹಾಕ್ತಾ ಟೊಮೆಟೊ ಇದ್ದೀನಿ. ಹಾಕ್ತಾ ಇದ್ದೀನಿ. ಪ್ಲೀಸ್ ಹಾಕಿಪ್ಪ ಅಂತ ಅನ್ಕೊಂಡಿದ್ದೀನಿ ನಾನು. ನನ್ಗೆ ಗೊತ್ತಿಲ್ಲ ಕರೆಕ್ಟಾ ತಪ್ಪ ಅಂತ. ಓಕೆ, ನಿಮ್ ಹಸ್ಬೆಂಡ್ ರಿಪೋರ್ಟರ್ ಅಂತ ಹೇಳಿದ್ರಿ. ಸೊ ಮನೇಲೂ ಬಂದು ಏನಾದ್ರು ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರ? ತುಂಬಾ ಡಿಸ್ಕಸ್ ಮಾಡ್ತಿರ್ತಾರೆ. ಬಟ್ ನಂಗೆ ನಿಜವಾಗ್ಲೂ ಬೋರ್ ಆಗುತ್ತೆ. ನನ್ಗೆ ಇಂಟ್ರೆಸ್ಟ್ ಇಲ್ಲ ಆ ಟಾಪಿಕ್ ಬಗ್ಗೆ. ಸೊ ಹಂಗಾಗಿ ನಾನು ಯಾವಾಗ್ಲೂ ಅವಾಯ್ಡ್ ಮಾಡ್ತಿರ್ತೀನಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸೊ ಈ ತರ ಈಗ ಅವರು ಕೂಡ ರಿಪೋರ್ಟರ್ ಅಂದ ತಕ್ಷಣ ಎಷ್ಟೋ ವಿಷಯಗಳು ಈಗ ನಮ್ ಹೊರಗಡೆ ಗೊತ್ತಾಗೋದಕ್ಕಿಂತ ಮುಂಚೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಬಂದು ಡಿಸ್ಕಸ್ ಮಾಡಿದಾಗ ಕೆಲವೊಂದೊಂದು ಶಾಕ್ ಆಗಲ್ಲ, ಹೌದಿನ್ರಿ ಅಂತ? ಶಾಕ್ ಆಗುತ್ತೆ. ಕೆಲವೊಂದು ಇಂಟ್ರೆಸ್ಟ್ ಅಂತ ಅನ್ಸುತ್ತೆ, ಬಟ್ ನಾಟ್ ಆಲ್ ದ ನ್ಯೂಸ್. ಬಟ್ ಅವ್ರಿಗೆ ಅದು ಕೆಲಸ ಅಲ್ವಾ, ಏನು ಮಾಡಕ್ ಆಗೋದಿಲ್ಲ. ಅವ್ರು ಡೆಡಿಕೇಟೆಡ್ ಆಗಿರ್ಬೇಕು. ಈಗ ಆಲೂಗಡ್ಡೆ ಹಾಕೋತೀನಿ. ಸೊ ಬಾಯ್ಲ್ ಮಾಡಿರೋಂತ ಆಲೂಗಡ್ಡೆ ಮಾತ್ರ ಆಲೂಗಡ್ಡೆ. ಓಕೆ. ಸೊ ಇದನ್ನ ಹೀಗೆ ಪೀಸಸ್ ಹಾಕೋಬೇಕಾ? ಮ್ಯಾಶ್ ಮಾಡ್ಕೋತಾ ಹೋಗ್ಬೇಕು? ಇದ್ರಲ್ಲೇ ಆಗ್ಬಿಡತ್ತೆ. ಆಯಿಲ್ ಅಲ್ಲಿ ಆಗುತ್ತೆ. ಸೊ ನೀಟಾಗಿ ಅದು ಮ್ಯಾಶ್ ಆಗೋಯ್ತು. ಈಗ ಇದಕ್ಕೆ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಎಷ್ಟು ಹಾಕ್ತೀವೋ ಅದಕ್ಕೆ ಈಕ್ವಲೆಂಟ್ ಧನಿಯಾ ಪೌಡರ್ ಹಾಕ್ಬೇಕು. ಓಕೆ.
ಗರಂ ಮಸಾಲ, ಮತ್ತೆ ಸಾಲ್ಟ್. ಓಕೆ. ಸೊ ಪೊಟ್ಯಾಟೊ ಮಾತ್ರ ನಮಗೆ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಪ್ರೊಸೆಸ್ ಹಿಡಿಯುತ್ತೆ. ಬಟ್ ಅದನ್ನ ಬಿಟ್ಟು ಇದೆಲ್ಲ ಹಚ್ಕೊಳ್ಳೋ ಅಷ್ಟೊತ್ತಿಗೆ ಪೊಟ್ಯಾಟೊ ಪೊಟ್ಯಾಟೊ ಬೇಯಕ್ಕೆ ಇಟ್ಬಿಟ್ಟು ಆನಿಯನ್ಸ್ ಮತ್ತೆ ಟೊಮೆಟೊ ಹಚ್ಕೊಳ್ಳೋ ಅಷ್ಟು ಅದು ಬೆಂದ್ಬಿಡುತ್ತೆ. ಸೊ ಇದಾಗಿದೆ ಅನ್ಸುತ್ತಲ್ಲ ಈಗ? ಆಗಿದೆ. ಈ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ರೆಡ್ ಚಿಲ್ಲಿ ಪೌಡರ್ ಹಾಕಿರ್ತೀವಲ್ಲ, ಓಕೆ, ಅದು ಗರಂ ಮಸಾಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಬೇಕು. ಓಕೆ, ಈಗ ರೆಡಿ ಆಗಿದೆ. ಓಕೆ. ಸರ್ವಿಂಗ್ ಬೌಲ್ಗೆ ಅಶ್ವಿನಿ, ರೆಡಿ. ಆಂಧ್ರ ಸ್ಟೈಲ್ ರೆಸಿಪಿ. ಥ್ಯಾಂಕ್ ಯು. ನೋಡಿ, ಲವಂಗ ಸ್ಮೆಲ್ ಎಲ್ಲ ಬರ್ತಿದೆ ಅಲ್ವಾ? ಒಳ್ಳೆ ಘಮ ಬರ್ತಿದೆ. ಸೊ ಆಲ್ರೆಡಿ ಕ್ರ್ಯಾಬ್ ವೇಟ್ ಮಾಡ್ತಾ ಇದೆ ತಿನ್ನಕ್ಕೆ. ಅದಕ್ಕಿಂತ ಮುಂಚೆ ನಾನು ಟೇಸ್ಟ್ ಮಾಡ್ಬಿಡ್ತೀನಿ. ತಿನ್ಲಾ? ಖಾರ ಏನ್ರಿ ಇದು? ಖಾರ ತಿನ್ನಲ್ವಾ? ಆಂಧ್ರ ಸ್ಟೈಲ್ ಸೂಪರ್. ಥ್ಯಾಂಕ್ ಯು. ಆಂಧ್ರದೆಲ್ಲ ಖಾರ ಖಾರವಾಗಿರುತ್ತೆ. ಸೊ ನನಗೂ ಒಂಥರ ಖಾರ ಚೆನ್ನಾಗಿ ಅನಿಸ್ತಾ ಇದೆ. ಜಾಗ ನಿಂದೆ ಅಂತ ಹೇಳ್ತೀಯ ಅನ್ಕೊಂಡಿದ್ದೆ. ಅದನ್ನ ನಾನಂತೂ 100% ಹೇಳಲ್ಲ. ನಂಗೆ ಗೊತ್ತು ನೀನು ನಂಗೆ ಅನ್ಕೊಳ್ಳಿ ಅಂತಾನೆ ನಾನು ಆತರ ಹೇಳಿದ್ದು. ಅಷ್ಟು ಪಾಸ್ ಎಲ್ಲ ಕೊಟ್ಟು ಮಾತಾಡೋದಾ? ಮಾಡ್ಯುಲೇಷನ್ಸ್ ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಇವಾಗ ಒಂದ್ ಸ್ವಲ್ಪ. ನೀವು ಇಲ್ಲಿ ಬಂದಿದ್ದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಾಗೆ ನಿಮ್ ಫ್ಯಾನ್ಸ್ ಎಲ್ರಿಗೂ ಖುಷಿ ಆಗಿರುತ್ತೆ. ಸೊ ನಮ್ ಕಡೆಯಿಂದ ನಿಮ್ಗೊಂದು ನೆನಪಿನ ಕಾಣಿಕೆ, ಅಶು ಬೆದ್ರಾ ವೆಂಚರ್ಸ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ನೋಡಿದ್ರಲ್ಲ ವೀಕ್ಷಕರೇ, ವೀಣಾ ರಾವ್ ಅವ್ರು ಬಂದು ಅವರ ಬೆಸ್ಟ್ 4 ರೆಸಿಪೀಸ್ ಅನ್ನ ಹೇಳ್ಕೊಟ್ರು. ಅದ್ರ ಜೊತೆಗೆ ತುಂಬಾನೇ ಮುದ್ದಾಗಿರುವಂತ ಅವ್ರನ್ನ ತಂಗಿರನ್ನ ಕೂಡ ಕರ್ಕೊಂಡು ಬಂದಿದ್ರು. ಖಂಡಿತ ನಿಮ್ಗೂ ಈ ಒಂದು ಸಂಚಿಕೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸೆಲೆಬ್ರಿಟೀಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನೀವು ನೋಡ್ತಾರೆ ಜೀ ಕನ್ನಡ. ಬಾಯ್.